ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಕರಗಿಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ ಕೈಲಾಸಗಿರಿಯಿಂದ ಕರಗಿಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಅಕ್ಕರೆಯ ಆಕಾರ ಮೈ ತೊಳೆದು ಬಾ ಸೌಮ್ಯದ ಸಹಕಾರ ಮೂರ್ತಿಯಾಗಿ ಬಾ ಅಕ್ಕರೆಯ ಆಕಾರ ಮೈ ತೊಳೆದು ಬಾ ಸೌಮ್ಯದ ಸಹಕಾರ ಮೂರ್ತಿಯಾಗಿ ಬಾ ನಲಿದು ಬಾ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಶಾಲೆ ಶಿಕ್ಷಕರಾದ ಉಷಾ ಎನ್ ಶೇಖರಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ 3 ದಿವಸ ಇದ್ದು ಸಾಮಾಜಿಕ ಪರಿಶೋಧನೆ ಕೆಲಸ ನಡೀತಾ ಇದೆ. ಈ ಒಂದು ಸಭೆಗೆ ಆಗಮಿಸಿದಂತಹ ನಮ್ಮ ಸಾಮಾಜಿಕ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ಗೀತಾ ವಿ ಕಾಂಕರ್ ಇವರಿಗೆ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಹಾಗೂ ಈ ನಮ್ಮ ಶಾಲೆ ಬಹು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದಂತಹ ನಿವೃತ್ತ ಶಿಕ್ಷಕರಾದಂತಹ ತಿಮ್ಮಕ್ಕ ಎಸ್ ನಾಯಕ್ ಇವರಿಗೆ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರು ಗೊತ್ತಿಲ್ಲ, ಆ ಒಂದು ಸ್ಥಾನಕ್ಕೆ ಉಪಾಧ್ಯಕ್ಷರಾಗಿ ಸುಶೀಲಾ ಗೌಡರವರು ಬಂದಿದ್ದಾರೆ. ಅವರಿಗೂ ಸಹಿತ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಸಾಮಾಜಿಕ ಪರಿಶೋಧನೆಗಾಗಿ ಸೋಷಿಯಲ್ ಆಡಿಟ್ಗಾಗಿ ಬಂದಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ. ಅವರಿಗೂ ಸಹಿತ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತೇನೆ. SDMC ಸದಸ್ಯರಿಗೂ ಪಾಲಕ ಪೋಷಕರಿಗೂ ಊರ ನಾಗರಿಕರಿಗೂ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗುತ್ತೆ. ನಾಡಗೀತೆ ಬರ್ರಿ, 5 ಮಂದಿ ಬರ್ರಿ, ಹೆಣ್ಮಕ್ಳು ಬರ್ರಿ, ಎಲ್ಲರೂ ನಿಂತ್ಕೊಡಿ. ನಾಡಗೀತೆ नाड़गीत शुरू कर। जय भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿ
ಪ್ರಾಸ್ತಾವಿಕ ಮಂತ್ರಿಗಳು, ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತ ಗಣ್ಯರೇ ಹಾಗೂ ಇಲ್ಲಿ ನೆರೆದಂತ ಪಾಲಕ ಪೋಷಕರೇ, ಶಿಕ್ಷಕರೇ, ಮುದ್ದು ಮಕ್ಕಳೇ, ಇವತ್ತಿನ ಈ ಒಂದು ಸಭೆ ತಮಗೆಲ್ಲ ಒಂದು ಹೊಸ ಸಭೆ ಅಂತ ಅನಿಸ್ತಾ ಇದೆ. ಸಾಮಾನ್ಯವಾಗಿ ನಿಮಗೆ SDMC ಸಭೆ ಅಥವಾ ಮತ್ತೆ ಶಾಲೆ ಸಂಬಂಧಪಟ್ಟ ಸಭೆಗಳಿಗೆ ಅಷ್ಟೇ ಹಾಜರಾಗ್ತಾ ಇದ್ವಿ. ಇದು ಸಮಗ್ರ ಶಿಕ್ಷಣ ಅಭಿಯಾನದ ಸಾಮಾಜಿಕ ಪರಿಶೋಧನಾ ಸಭೆ, ಪಾಲಕರ ಸಭೆ. ಸಾಮಾನ್ಯವಾಗಿ ಈ ಹಿಂದೆ ಕೆಲವು ನಮ್ಮ ಒಂದು ಅಂಕೋಲಾ ತಾಲೂಕಲ್ಲಿ 42 ಶಾಲೆ ಹೋದ ವರ್ಷ ಮಾಡಿದ್ವಿ. ಈಗಾಗಲೇ 2 ಶಾಲೆಗಳು ಮುಗಿದಿದೆ. ಇದು 3ನೇ ಶಾಲೆ ಈ ಸಲ ಮಾಡ್ತಾ ಇದ್ವಿ ಪಾಲಕ ಸಭೆಯನ್ನು. ಇದು ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾವುದು ಸಭೆ ಸಮಾರಂಭ ಅಂತಲ್ಲ, ನಿಮ್ಮಳೆ ಪಾಲಕರೊಡನೆ ಚರ್ಚೆ ಮಾಡುವಂಥದ್ದು. ನಾವೇನ್ ಮಾಡ್ತೇವೆ ಕೇಳಿದ್ರೆ, ಪ್ರಥಮ ದಿನ ಬರ್ತೀವಿ. ಬಂದಾಗ ಇದನ್ನ ಶಿಕ್ಷಣ ಇಲಾಖೆ, ಯಾವುದು ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆ ನಮ್ಮ ಒಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ತಮ್ಮ ಒಂದು ಇದ್ರ ಪ್ರಕಾರ ಸಾಮಾಜಿಕ ಪರಿಶೋಧನೆಯನ್ನ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದಾಗ ಅಲ್ಲಿ ಏನಾಗಿದೆ ಅಂದ್ರೆ, ಅವರು ಆಯ್ದ ಶಾಲೆಗಳನ್ನ ನಮ್ಗೆ ಕೊಟ್ಟಿರ್ತಾರೆ. ವರ್ಷಕ್ಕೆ 42 ಶಾಲೆಗಳನ್ನ ಕೊಟ್ಟಿದ್ದಾರೆ. ಈಗ ಅಂಕೋಲಾ ತಾಲೂಕಲ್ಲಿ 21 ಪಂಚಾಯತ್ ಇದೆ. ಒಂದು ಪಂಚಾಯತ್ಗೆ 2 ಶಾಲೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನಾಗಿದೆ ಅಂದ್ರೆ, ಈ ಸಲ 5 ನಗರ ಶಾಲೆಗಳನ್ನ ತೆಗೆದುಕೊಳ್ಬೇಕು ಅಂತ ಇದೆ. ಆ 5 ನಗರ ಶಾಲೆಗಳನ್ನು ಮತ್ತು ಉಳಿದಂತೆ ಕೂಡಿ 42 ಶಾಲೆಗಳ ಈ ಸಾಮಾಜಿಕ ಪರಿಶೋಧನೆ ಏನ್ ಮಾಡ್ತೇವೆ ಅಂದ್ರೆ, ನಾವು ಫಸ್ಟ್ ದಿವಸ ಬರ್ತೇವೆ. ಶಿಕ್ಷಕರಿಗೆ ನಾವು ಯಾಕೆ ಬಂದಿದ್ದೇವೆ, ಏನ್ ಮಾಡ್ತೇವೆ ಅಂತ ಹೇಳ್ತೇವೆ. ಸಮಗ್ರ ಶಿಕ್ಷಣಕ್ಕೆ ಇಲ್ಲಿ 2 ಭಾಗ ಇದೆ. ಒಂದು ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆ ಅಂತ. ನಾವು ಇವತ್ತು ಏನ್ ಮಾಡ್ತಾ ಇರೋದು ಸಮಗ್ರ ಶಿಕ್ಷಣ. ಕೆಲವು ಶಾಲೆಗಳಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಆಡಿಟ್ ಸಹಿತ ಲಾಸ್ಟ್ ಇಯರ್ ಮಾಡಿದ್ವಿ. ಅದಕ್ಕೂ ಹಿಂದಿನ ಬರ್ತಾ ಇದೆ. ಈ ಒಂದು ಸಾಮಾಜಿಕ ಪರಿಶೋಧನೆ ನಿಮ್ಗೆಲ್ಲ ಗೊತ್ತಿರಬೇಕು. ಗ್ರಾಮ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಒಂದು ಯೋಜನೆ ಜಾರಿಗೆ ಬಂದಿತ್ತಲ್ಲ, ಆ ಯೋಜನೆಯ ಹುಟ್ಕೊಂಡಂಥದ್ದು ಈ ಸಾಮಾಜಿಕ ಪರಿಶೋಧನೆ. ಅಂದ್ರೆ ಹೆಸರೇ ಸೂಚಿಸುವಂತೆ ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ, ಶಾಲೆಯಲ್ಲಿ ಇನ್ಸ್ಪೆಕ್ಷನ್ ಎಷ್ಟು ಆಗ್ತದೆ, ಬರ್ತಾರೆ, ಡಾಕ್ಯುಮೆಂಟ್ ದಾಖಲಾತಿಗಳನ್ನು ಪರಿಶೀಲಿಸ್ತಾರೆ, ಮಕ್ಕಳಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಅಂದ್ರೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಅವ್ರ ಜೊತೆ ಚರ್ಚೆ ಮಾಡಿ ಆಡಿಟ್ ಗಳನ್ನ ಮಾಡ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನಾ ಆಡಿಟ್ ಅನ್ನು ನಾವು ಶಾಲೆಗೊಂದು ಶಿಕ್ಷಕರನ್ನ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ ನಂತರ ಮಕ್ಕಳನ್ನೇ ಚರ್ಚಿಸಿ ನಂತರ ಕೆಲವು ಪಾಲಕರ ಮನೆ ಭೇಟಿಯನ್ನ ಮಾಡ್ತೇವೆ. ಯಾರಾದ್ರೂ ಪಾಲಕರ ಮನೆಗೆ ಬಂದಿದ್ರ ನಮ್ಮ ವಿದ್ಯಾರ್ಥಿಗಳು? ಅವ್ರು ಯಾರಾದ್ರೂ ಬಂದಿದ್ದೀರಾ ಇಲ್ಲಿ? ಹೌದು, ನಿಮ್ಮ ಮನೆಗೆ ಹೋಗಿದ್ರಾ? ಏನ್ ಕೇಳಿದ್ರು? ಶಾಲೆಯಲ್ಲಿ ಹೇಗೆ ಇದೆ ಅಂತ ಕೇಳಿದ್ರು. ನಾವು ಶಾಲೆ ಸ್ವಲ್ಪ ಹಂಚೆಲ್ಲ ಹಾಳಾಗಿದೆ, ಸ್ಲ್ಯಾಬ್ ಹಾಕಿದ್ರೆ ಚೆನ್ನಾಗಿರ್ಬೋದು, ಮತ್ತೆ ಟೀಚರ್ಸ್ ಬೇಕು ಅಂತ ಹೇಳಿದ್ರಾ? ಅದನ್ನ ಎಂಟ್ರಿ ಮಾಡಿದ್ದೀರಾ ನೀವು? ಹೌದು. ಈಗ ನೋಡ್ರಿ, ಒಂದೇ ಅವ್ರ ಒಬ್ಬರ ಮನೆಗೆ ಅಲ್ಲ 15 ಮನೆಗೆ ಹೋಗಿದ್ದೇನೆ ಅಂತ ಹೇಳ್ತಾರೆ. 15 ಮನೆಗೆ ಹೋಗಿದ್ರಲ್ಲ? ಹೌದು ಮೇಡಮ್. 3 ಜನ ಅಲ್ಲ, ಅವ್ರು ಬಂತಾರೆ ಮುಂದೆ ಕೂತಿದ್ರು. ಯಾರ ಮನೆಗೆ ಹೋಗಿದ್ದಾರೆ? ನಾನು ಯಾರ ಮನೆಗೆ ಹೋಗಿಲ್ಲ ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಮನೆಗೆ ಹೋಗಿದ್ರಾ? ಯಾರ ಮನೆಗೆ ಹೋಗಿದ್ರು? ಇವರು ಅಲ್ಲಿ ಸಿಕ್ಕಿದ್ರು, ಮುಂದೆ ಕೂತ್ಕೊಂಡಿದ್ದಾರೆ ಇವರು. ಮತ್ತೆ ಯಾಕೆ ಕೇಳ್ತಾ ಇದ್ದೇವೆ ಅಂದ್ರೆ, ಮನೆ ಹೋಗಿದ್ರು. ಸಾಮಾನ್ಯವಾಗಿ ನಮ್ಗೇನಿದೆ ಕೇಳಿದ್ರೆ, ಶಾಲೆಯಲ್ಲಿ ಮಕ್ಕಳನ್ನ ಚರ್ಚೆ ಮಾಡ್ತೇವೆ, ಆನಂತರ ಪಾಲಕರ ಮನೆ ಭೇಟಿ ಮಾಡಿ ಚರ್ಚೆ ಮಾಡ್ತೇವೆ ಅಲ್ಲಿ. ಅದ ನಂತರ ಸಭೆಯಲ್ಲಿ ಇಲ್ಲಿ ಎಲ್ಲರೊಟ್ಟಿಗೆ ಇರ್ಬೇಕಾದ್ರೆ ಮತ್ತೆ ಪುನಃ ಆ ವಿಷಯ ಕೊಟ್ಟು ಚರ್ಚೆ ಮಾಡ್ತೇವೆ. ಯಾಕೆ ಅಂದ್ರೆ, ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಸರ್ಕಾರ ಸಾಕಷ್ಟು ಬರೋ ಇದು ವಿಷಯ ಏನಿಲ್ಲ. ನಿಮ್ಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ ನಿಮ್ಗಂದ್ರೆ ನಿಮ್ಮ ಮಕ್ಕಳಿಗೆ. ಆ ಸೌಲಭ್ಯಗಳು ಏನು, ಅದೇ ಯಾವ ರೀತಿ ನಿಮ್ಗೆ ಸಿಗ್ತಾ ಇದೆ, ಅದು ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆಯೋ ಹೇಗೆ, ಅದರ ಪ್ರಯೋಜನ ಏನು, ಅದನ್ನ ಯಾಕೆ ಸರ್ಕಾರ ಜಾರಿಗೆ ತಂದಿದೆ ಅನ್ನೋದನ್ನ ಚರ್ಚಿಸಿ ಎಲ್ರಿಗೂ ತಲುಪಿದೆ ಅನ್ನೋದನ್ನ ಪರಿಶೀಲಿಸುವ ಒಂದು ಉದ್ದೇಶದಿಂದ ನಾವು ಇಲ್ಲಿ ಬಂದಿರುವಂತದ್ದು. ಅದಕ್ಕೂ ಪೂರ್ವದಲ್ಲಿ ಈ ಸಭೆ ನಿಮ್ಮ ಗ್ರಾಮ, ಈಗ ಶಾಲೆಯಲ್ಲಿ ಸಾಮಾನ್ಯ ಯಾವುದೇ ಸಭೆ ಆದ್ರೂ SDMC ಅಧ್ಯಕ್ಷರು ಸಭೆ ಅಧ್ಯಕ್ಷರಾಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನಾ ಸಭೆಯ ಅಧ್ಯಕ್ಷರು ನಿಮ್ಮ ಒಂದು ಊರಿನ ಹಿರಿಯರಿರ್ಬೋದು ಮತ್ತು ಶಿಕ್ಷಣ ಪ್ರೇಮಿಗಳಿರ್ಬೋದು ಅಥವಾ ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದವರು ಇರ್ಬೋದು, ಇಂಥವ್ರನ್ನೇನಾದ್ರೂ ಆಯ್ಕೆ ಮಾಡಿ ಈ ಸಭೆಯ ಅಧ್ಯಕ್ಷರನ್ನಾಗಿ ಮಾಡ್ಕೊಳ್ಬೇಕು ಅಂತ ಇದೆ. ಅದನ್ನ ಪ್ರಥಮ ದಿನ ಬಂದಾಗ ನಾವು ಶಿಕ್ಷಕರಿಗೆ ನಿಮ್ಮ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಹೇಳಿದಾಗ ಅವರಿಂದು ರಿಟೈರ್ಡ್ ಹಿಂದೆ ಕೆಲಸ ಮಾಡುವಂತ
ಬಂದಿದ್ದಾರೆ. ಯಾಕೆ ಅವ್ರು ಬರ್ಬೇಕು ಅಂದ್ರೆ ನಾವು ಒಂದು ಠರಾವನ್ನ ಬರಿತೇವೆ, ಆನಂತರ ಕೆಲವು ವರದಿಯನ್ನು ತಯಾರಿಸ್ತೇವೆ. ಆ ಠರಾವಿಗೆ ನಮಗೆ ಸಹಿ ಅವ್ರು ಬೇಕಾಗ್ತದೆ. ಯಾಕೆ ಅಂತ ಕೇಳ್ಬೋದು. ಶಿಕ್ಷಕರನ್ನ ಅಥವಾ ನಿಮ್ಮ ಕೆಲಸಗಳನ್ನ ಯಾಕೆ ಮಾಡಬಾರ್ದು ಅಂತ ನೀವು ಕೇಳಿದ್ರೆ, ಇಲ್ಲಿ ಅನುಷ್ಠಾನವಾಗಿರುವಂತ ಯಾವುದೇ ಒಂದು ಇದನ್ನ ಶಾಲೆಯವರು ಮಾಡೋದ್ರಿಂದ, SDMC ಅವ್ರು ಮಾಡೋದ್ರಿಂದ ದೃಢೀಕರಣವನ್ನ ಅವ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಪಾಲಕರು ಬಂದ ಭೇಟಿ ಯಾಕೆ ಮಾಡ್ತೇವೆ ಅಂದ್ರೆ, ಕೆಲವಷ್ಟು ಅಂದ್ರೆ ಯಾವ್ದು ಈ ಶಾಲೆ ಅಂತಾರ, ಕೆಲವಷ್ಟು ಶಾಲೆಗಳಲ್ಲಿ ಯಾವುದೇ ಶಾಲೆಗಳಲ್ಲಿ ಪಾಲಕರಿಗೆ ಶಾಲೆಯಲ್ಲಿ ಬಂದು ತಮ್ಮ ಸಮಸ್ಯೆಗಳನ್ನ, ತಮ್ಮ ಮಕ್ಕಳ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹೇಳ್ಕೊಳ್ಳೋದಿಲ್ಲ. ಶಿಕ್ಷಕರು ಒಂದು ಹೇಗೆ ಹೇಳುದಪ್ಪ ಅಂತ ಸಂದರ್ಭದಲ್ಲಿ ಆ ಸಮಸ್ಯೆ ಆಗಬಾರ್ದು ಅಂತ ನಾವು ಪಾಲಕರ ಮನೆ ಭೇಟಿಯನ್ನ ಮಾಡಿ ಅದು ನಿಮ್ಗೆ ಈ ಶಾಲೆಯ ನಿಮ್ಮ ಒಂದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಮಾಡಿದಾರಲ್ವಾ? ಮನೆ ಭೇಟಿ ಹೋದವರು ಮಾಡಿದಾರಲ್ಲ? ಈಗ ಇಲ್ಲಿ ಯಾವುದೇ ಸಭೆ ಅಲ್ಲ, ಚರ್ಚೆ. ಈಗ ನಿಮ್ಗೆ ಒಂದು ಸ್ವಲ್ಪ ಕ್ವಶನ್ ಕೇಳ್ತೇನೆ, ನಿಮ್ದೇ ಹತ್ರನೇ ಇದೆ ಆನ್ಸರು. ಅದನ್ನ ನೀವು ಯಾರು ಗೊತ್ತಿದೆ ಅದನ್ನ ನಿಂತ್ಕೊಂಡು ಹೇಳಿ. ನಿಮ್ಗೆ ಸರ್ಕಾರದಲ್ಲಿ ಇಷ್ಟೆಲ್ಲ ಯೋಜನೆ ಬಂದ್ರೆ ಎಲ್ಲ ಬೆನಿಫಿಟ್ಸ್ ಗಳು ಸಿಕ್ಕಿದೆ ಅಲ್ಲ, ಏನೇನ್ ಸಿಕ್ಕಿದೆ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ? ಏನೇನ್ ಸೌಲಭ್ಯಗಳು ಸಿಕ್ಕಿದೆ? ಯಾಕೆಂದ್ರೆ ನಾವು ನೀವು ಕಲಿಬೇಕಾದ್ರೆ ಏನ್ ಸಿಗ್ತಾ ಇತ್ತು, ಈಗ ನಮ್ಮ ಮಕ್ಕಳು ಕಲಿಬೇಕಾದ್ರೆ ಏನ್ ಸಿಗ್ತಾ ಇದೆ ಅನ್ನೋದು ಬೇಕು. ನಿಮ್ಮ ಮಕ್ಕಳಿಗೆ ಸರ್ಕಾರಿ ಸೌಲಭ್ಯಗಳು ಏನೇನ್ ಸಿಗ್ತಾ ಇದೆ? ಯಾರು ಹೇಳ್ತೀರಿ? ಹೇಳ್ರಿ, ಪಾಲಕರು ಯಾರಾದ್ರೂ ಇದನ್ನ ಹೇಳಿ. ಮಕ್ಕಳು ಹೇಳ್ಬೇಡಿಯಾ, ಅವ್ರ ಹತ್ರ ಕೇಳಾಗದ, ಅವ್ರು ಹೇಳಿದಾರೆ, ನೀವ್ ಹೇಳಿ. ಪಾಲಕ ಎದ್ದಿದ್ರಿ? ಯಾರು ವಿಡಿಯೋ ಮಾಡ್ತಾ ಇದ್ದಾರೆ? ಹಾ ಹೇಳಿ. ಬಟ್ಟೆ ಸಿಗ್ತಾ ಇದೆ, ಚಪ್ಪಲ್ ಸಿಗ್ತಾ ಇದೆ, ಊಟ ಸಿಗ್ತಾ ಇದೆ, ಪುಸ್ತಕಗಳು ಸಿಗ್ತಾ ಇದಾವೆ, ಮತ್ತೆ ಪಟ್ಟಿಗಳೆಲ್ಲ ಸಿಗ್ತಾ ಇದೆ, ಪೆನ್ನು, ಪಟ್ಟಿಗಳು, ದಾನಿಗಳು. ಸ್ಕಾಲರ್ಶಿಪ್ ಬರ್ಲಿಲ್ಲ ಅಂತ. ಯಾವಾಗಿಂದ ಬರ್ಲಿಲ್ಲ ಗೊತ್ತಿಲ್ಲ ಅವ್ರಿಗೆ. ಕೊರೋನಾ ನಂತರ ಬರ್ತಾ ಇಲ್ಲ ನಮ್ ಲೆಕ್ಕದ ಪ್ರಕಾರ. ಕೊರೋನಾ ನಂತರ ಸ್ಕಾಲರ್ಶಿಪ್ ಬರಲಿಲ್ಲ. ಕೊರೋನಾ 2019 ಆಗಿತ್ತಲ್ಲ, ಆವಾಗಿಂದ ಇವತ್ತಿನವರೆಗೂ ಬರ್ಲಿಲ್ಲ. ಅದು ಹಿಂದೆ ಸ್ಕಾಲರ್ಶಿಪ್ಗಳು ಬಂದಿದೆ. ಮತ್ತೊಂದೇನಂದ್ರೆ, ಕೆಲವಷ್ಟು SC ST ಮಕ್ಕಳಿಗೆ ಈಗೂ ಬಂದಿದೆ, ಕೆಲವೊಂದು ಮಾಯದ ಮಕ್ಕಳಿಗೆ, ಎಲ್ರಿಗೂ ಅಂತಲ್ಲ, ಕೆಲವರಿಗೆ ಬಂದಿದೆ. ಆ ಇತರೆಯವರಿಗೆ ಯಾವುದೇ ಸ್ಕಾಲರ್ಶಿಪ್ ಬರಲಿಲ್ಲ. ಆದ್ರೆ ಬಂದದ್ದು ಯಾವ್ಯಾವ್ದು ಅಂತ ಹೇಳಿ, ಈಗ ಅವ್ರು ಹೇಳೋದು ಬಿಟ್ಟು ಮತ್ತೂ ಇದೆ. ಅವ್ರು ಹೇಳಿದಲ್ಲ, ಅದು ಬಿಟ್ಟು ಒಂದು ಹೊರತಾಗಿ ಇರುವಂತದ್ದು ಹೇಳಿ. ನಿಮ್ಮ ಮಕ್ಕಳಿಗೆ ಸಿಕ್ಕಿದ್ದಲ್ವಾ? ಈಗ ಅವರು ಮತ್ತೆ 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 ಈಗ ಅವರು ಬಟ್ಟೆ, ಹಾಲು, ಪುಸ್ತಕ, ಹಾಲು, ಮತ್ತೆ ಅವರಿಗೆ ಹೇಳ್ತೀವಿ ಬಟ್ಟೆ, ಪುಸ್ತಕ, ಚಪ್ಪಲು, ಆಟಿಕೆ ಸಾಮಾನು ಆಯ್ತು. ಮತ್ತೆ ಊಟ ಇಲ್ಲ. ನಮ್ಮ ಶಾಲೆಗೆ ಬರಬೇಕಿದ್ರೆ ಈ ಶಾಲೆ ಬರುವಾಗ ಊಟ ಕೊಡ್ತೇವೆ. ಮತ್ತೆ ಮತ್ತೇನು ಇಷ್ಟೇನಾ? ಯಾರು ಹೇಳ್ತೀರಿ? ಪಾಲಕರು ಹೇಳಲೇಬೇಕೀಗ. ಶಾಲೆಗೆ ಬರ್ತೀರಾ ನೀವು? ಯಾವಾಗಾದ್ರೂ ಶಾಲೆಗೆ ಬರ್ತೀರಾ ಪಾಲಕರು? ಚರ್ಚೆ ಮಾಡ್ತಾರೆ ಬರುದೇ ಇಲ್ಲ ಕಡೆ ನಾ ಏನ್ ಮಾಡ್ತೇನೆ ಹೇಳ್ರಿ? ಪಾಲಕರು ಶಿಕ್ಷಕರ ಸಂಬಂಧ ಒಳ್ಳೇದಿಲ್ಲ, ಯಾಕೆಂದ್ರೆ ಅವ್ರು ಒಬ್ರು ಮಾತಾಡ್ತಾ ಇಲ್ಲ, ಶಾಲೆಗೆ ಒಬ್ರು ಬರ್ತಾ ಇಲ್ಲ ಅಂತ ಬರ್ಕೊಂಡು ಹೋಗಿ ಆಗ್ತದೆ. SDMC ಮೀಟಿಂಗ್ ಬರ್ತಾರೆ, ಪಾಲಕರ ಮೀಟಿಂಗ್ ಇದೆ ಬರ್ತಾರೆ. ಅದು ಗೊತ್ತಾಗೋದಿಲ್ವಾ? ಮತ್ತೆ ಬೇರೆ ಟೈಮ್ ಬರುದಿಲ್ವಾ? ಅಲ್ಲ, ಅವ್ರು ಮಾತಾಡ್ಲಿ. ನೀವು SDMC ಆಕ್ಚುಲಿ ನೀವು ಮಾತಾಡಿಲ್ಲ, ಅವ್ರು ಮಾತಾಡ್ಲಿ. ಪಾಲಕರು ಮಾತಾಡ್ರಿ. ಯಾವಾಗ ಬರ್ತೀರಿ ಅಂತ ಹೇಳಿ. ಎಕ್ಸಾಮ್ ಟೈಮ್ ಬರ್ತೀರಾ? ಆಯ್ತು. ಮತ್ತೆ ಮತ್ತೇನ್ ಸೌಲಭ್ಯ ಗೊತ್ತಿಲ್ಲ. ಎರಡು ಕಾರ್ಯಕ್ರಮ ನಡೀತದೆ. ಮೊನ್ನೆ ಪರೀಕ್ಷೆ, ಎರಡನೇ ಪರೀಕ್ಷೆ ನಡೆದ ಮೇಲೆ ಅದಕ್ಕೇನಂತ ಕರೀತಾರೆ? ನೀವೆಲ್ಲ ಬರ್ತೀರಿ, ನಾವು ನೋಡಿದ್ದೇವೆ. ಸಮುದಾಯದತ್ತ ಶಾಲೆಗಳು ಬರ್ತೇವೆ, ಕೇಳಿಲ್ಲ ಶಬ್ದ? ಅಲ್ಲ, ಯಾಕೆ ಹೇಳ್ರಿ? ಈಗ ನೀವು ಮಕ್ಕಳಿಗೆ ಸಿಗುವಂತ ಸವಲತ್ತುಗಳನ್ನ ಪೂರ್ಣ ಹೇಳ್ತಾ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿಲ್ಲ. ನೀವು ಗೊತ್ತಿಲ್ಲ ಅಂದ್ರೆ ಮಕ್ಕಳಿಗೆ ಸಿಕ್ಕಿದೆ ಅದು. ನಿಮ್ಗೆ ಗೊತ್ತಿಲ್ಲ.
ನೀವು ಶಾಲೆಯೊಡನೆ ಅಂತ ಒಂದು ಆತ್ಮೀಯ ಇಲ್ಲಿರುವವರು ನಮ್ದೇ ಮಕ್ಕಳು ಅಂದ್ರೆ ನಿಮ್ದೇ ಮಕ್ಕಳಲ್ವಾ ಇಲ್ಲಿರುವವರು? ಶಿಕ್ಷಕರ ಮಕ್ಕಳಿದ್ದಾರಾ? ಒಂದು ವಿಷಯ ಕೇಳಿ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಸಾಕಷ್ಟು ಸೌಲಭ್ಯಗಳು ಸಿಗ್ತಾ ಇದೆ. ದೂರದಿಂದ ಬರುವಂತ ಪಾಲಕರು ಯಾರಿದ್ದೀರಿ ಇಲ್ಲಿ? ಶಿವಪುರದಿಂದ ಕೆಂಕಣಿಯಿಂದ ಯಾಕೆ ನಿಮ್ದೆಲ್ಲ ಶಾಲೆ ದೂರನೇ ಯಾರು ನೀವು ನಿಮ್ದು ದೂರಿದ್ದ ಮಕ್ಕಳು ನಿಮ್ ಮಕ್ಕಳಿಗೆ ಏನ್ ಸಿಕ್ಕಿದೆ? ಅದು ಬಿಡಿ, ಅವೆಲ್ಲ ಬಿಡಿ, ಹೇಳಿದೆಲ್ಲ ಬಿಡಿ. ಈಗ ಏನ್ ಹೇಳ್ತಾರೋ ಅದು ಅಷ್ಟು ಬಿಡಿ. ಅದು ಹೊಸ ಮಕ್ಕಳು ತುಂಬಾ ಇದೆ. ಮಕ್ಕಳು ಮಾತಾಡೋಡಿ, ಯಾರು ಮಾತಾಡೋದು? ಹೇಳಿ, ಪಾಲಕರು ಹೇಳಿ. ಅಲ್ಲಿ ಮಾತಾಡ್ಬೇಡಿ, ಇಲ್ಲಿ ಮಾತಾಡಿ. ಪಠ್ಯ ಪುಸ್ತಕ ಹೇಳಿದ್ದಾರೆ ಅದಲ್ಲ. ನೀವು ನಿಮ್ ಮಕ್ಕಳು ದೂರದಿಂದ ಬರ್ತಾರಾ? ಈಗ ಹಾಕಿದ್ದಾರೆ ಇವರು ನಿಮ್ಮ ಮಗಳಿಗೆ ಬಂದಿತ್ತಲೆ ಎಂತ ಬಂದಿತ್ತೆ 6,000 ರೂಪಾಯಿ ಮತ್ತೆ ಯಾಕೆ ಬರ್ತೀರಿ? ಕೂತ್ಕೊಂಡು ಹೇಳ್ತೇನೆ. ನಾವು ನೀವು ಕಲಿಬೇಕಾದ್ರೆ ಏನ್ ಸಿಗ್ತಾ ಇತ್ತು ಅದನ್ನ ಫಸ್ಟ್ ಹೇಳಿ. ನಾವು ನೀವು ಶಾಲೆಗೆ ಹೋಗ್ಬೇಕಾದ್ರೆ ನಮಗೆ ಶಾಲೆಯಲ್ಲಿ ಏನ್ ಸಿಗ್ತಾ ಇತ್ತು? ಪುಸ್ತಕವಿಲ್ಲ. ಪುಸ್ತಕ ಕೆಲವರಿಗೆ ಪುಸ್ತಕ, ಈಗ ನಾವು ಕಲಿತ ಪುಸ್ತಕ ಅಲ್ಲ. ಏನು ಮಾತಾಡ್ತಿದ್ದಾರೆ? ವ್ಯವಸ್ಥೆ ಇರ್ಲಿಲ್ಲ ಅವಾಗ. ಬಸ್ ಪಾಸ್ಗಳು ಸರಿಯಾಗಿ ಸಿಗ್ತಿರ್ಲಿಲ್ಲ. ಮತ್ತೆ ನೆನ್ಕೊಂಡೆ ಬರ್ಬೇಕಿತ್ತು. ಈಗ ಬಸ್ ಪಾಸ್ ಫ್ರೀ ಇದೆ. ಆಮೇಲೆ ಈಗ 1-2 ವರ್ಷ ಸೈಕಲ್ ಕೊಡ್ತಾ ಇಲ್ಲ. ಮೊದಲು ಸೈಕಲ್ ಕೊಟ್ಟಿದ್ರು ಹಳ್ಳಿಯವರಿಗೆ. ಆಮೇಲೆ ಊಟದ ವ್ಯವಸ್ಥೆ ಇರ್ಲಿಲ್ಲ ಅವಾಗ. ದೂರದಿಂದ ಬರೋ ಮಕ್ಕಳಿಗೆ ಈಗ 6,000 ರೂಪಾಯಿ ಕೊಡ್ತಾರೆ 1 ವರ್ಷಕ್ಕೆ. ಅದೇನು ಅದೇನು ಗೊತ್ತೇ? ಈಗ ಪೂರ್ತಿ